ಬೌರಿಂಗ್ ಹಾಸ್ಪಿಟಲ್ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದುರ್ಘಟನೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ರಾಜ್ಯದ ಎಲ್ಲ ಆಸ್ಪತ್ರೆಗಳ ಕಟ್ಟಡ ಪರಿಶೀಲನೆಗೆ ಸೂಚನೆಯನ್ನ ನೀಡಿದ ಆರೋಗ್ಯ ಇಲಾಖೆ. ಮಾತ್ರವಲ್ಲ 15 ದಿನದೊಳಗೆ ರಿಪೋರ್ಟ್ ನೀಡುವಂತೆ ಸುತ್ತೋಲೆಯನ್ನ ಹೊರಡಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಕಟ್ಟಡಗಳು ಜಿಲ್ಲಾ ನೋಡಲ್ ಅಧಿಕಾರಿಗಳಿಂದ ರಿಪೋರ್ಟ್ ನೀಡುವುದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ತಮ್ಮ ವ್ಯಾಪ್ತಿಯ ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ನೀಡುವುದಕ್ಕೆ ಸೂಚನೆ ಕೂಡ ನೀಡಲಾಗಿದೆ. ಇನ್ನೇನು ಮುಂಗಾರು ಆರಂಭವಾಗುವ ಸಮಯ ಸನ್ನಿಹಿತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಇಂತಹ ದುರ್ಘಟನೆಗಳು ಮರುಕಳಿಸಬಾರದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಶಿಥಿಲಾವಸ್ಥೆಯ ವಾರ್ಡ್ನಲ್ಲಿರುವ ರೋಗಿಗಳ ಶಿಫ್ಟ್ಗೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ನಿರ್ಲಕ್ಷ್ಯ ತೋರಿದ್ರೆ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಲಿದೆ ಸರ್ಕಾರ. ಶಿಥಿಲಾವಸ್ಥೆ ಕಟ್ಟಡ, ಈಗ ಅಂಥ ಕಟ್ಟಡಗಳಿದ್ದಂತಹ ಸಂದರ್ಭದಲ್ಲಿ ಅವುಗಳನ್ನು ಪರಿಶೀಲನೆ ಮಾಡಬೇಕು. ಎಂಜಿನಿಯರಿಂಗ್ ವಿಭಾಗದಿಂದ ಪರಿಶೀಲಿಸಬೇಕು ಶಿಥಿಲಾವಸ್ಥೆ ತಲುಪಿರುವಂತಹ ಕಟ್ಟಡಗಳನ್ನು. ಮತ್ತೆ ಈ ಸಂದರ್ಭದಲ್ಲಿ ಅಗತ್ಯ ಕಾಮಗಾರಿಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳಬೇಕು. ಜಿಲ್ಲಾ ನೋಡಲ್ ಅಧಿಕಾರಿಗಳಿಂದ ರಿಪೋರ್ಟ್ ನೀಡಲು ಕೂಡ ಸೂಚನೆ ನೀಡಲಾಗಿದ್ದು, ತಮ್ಮ ವ್ಯಾಪ್ತಿಯ ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ನೀಡುವುದಕ್ಕೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಬೌರಿಂಗ್ ಹಾಸ್ಪಿಟಲ್ನ ಗೋಡೆ ಕುಸಿತವಾದ ನಂತರದಲ್ಲಿ ತಡವಾಗಿ ಆದರೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಆರೋಗ್ಯ ಇಲಾಖೆ. ಯಾವ್ಯಾವ ರೀತಿಯ ಒಂದು ಸಿದ್ಧತೆ ಮಾಡ್ಕೋತಾ ಇದೆ? ಶಿಥಿಲಾವಸ್ಥೆ ತಲುಪಿರುವಂತಹ ಕಟ್ಟಡಗಳ ಒಂದು ಪರಿಶೀಲನೆಗೆ ಯಾವ ರೀತಿ ಸೂಚನೆ ನೀಡಿರುವಂಥದ್ದು? ವಸಂತ್, ಏನು ಗೋಡೆ ಕುಸಿದು 7 ಜನ ಸಾವಿನಪ್ಪಿದ್ದ ಒಂದು ದಾರುಣ ಘಟನೆ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಬೋರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿತದಿಂದ ಘಟನೆಯಿಂದ ರಾಜ್ಯದ ಆರೋಗ್ಯ ವ್ಯವಸ್ಥೆ ಮೇಲೆ ಕಟ್ಟಡ ಒಂದು ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳು ಕೂಡ ಎದ್ದಿದ್ದವು. ಆ ಬಳಿಕ ಘಟನೆಯ ಬಳಿಕ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಕಟ್ಟಡಗಳ ಸ್ಥಿತಿಗತಿಗಳನ್ನೆಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡೋಕ್ಕೋಸ್ಕರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈಗ ಕಟ್ಟುನಿಟ್ಟಿನ ಸೂಚನೆಗಳನ್ನು ಈಗಾಗಲೇ ನೀಡಿದೆ ಅಂತ ಹೇಳ್ಬೋದು. ಎಲ್ಲಾ ಜಿಲ್ಲೆಗಳಿಗೂ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೂ ಈಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಾ ಜಿಲ್ಲೆ ನೋಡಲ್ ಅಧಿಕಾರಿಗಳಿಂದ 15 ದಿನಗಳೊಳಗಾಗಿ ಸಂಪೂರ್ಣವಾಗಿ ವರದಿ ಅಂತ ರಿಪೋರ್ಟ್ ಗಳನ್ನ ಸಲ್ಲಿಸೋಕೆ ಈ ಡೈರೆಕ್ಷನ್ ಅನ್ನು ಈಗಾಗಲೇ ನೀಡಿದ್ದಾರೆ ಅಂತ ಹೇಳ್ಬೋದು. ಯಾವ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಎಲ್ಲವೂ ಆ ವ್ಯಾಪ್ತಿಗಳಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳ ಭೇಟಿ ನೀಡಿ ಕಟ್ಟಡ ಸ್ಥಿತಿಗತಿಗಳ ಬಗ್ಗೆ ನಿಖರವಾದಂತಹ ಪರಿಶೀಲಿಸಿ ಅದಕ್ಕೆ ರಿಪೋರ್ಟ್ ಅನ್ನು ಕೊಡ್ಬೇಕಂತ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವ್ಯಾವ ಕಟ್ಟಡಗಳ ಒಂದು ಶಿಥಿಲ ವ್ಯವಸ್ಥೆಯಲ್ಲಿದ್ದಂತಹ ಆಸ್ಪತ್ರೆಗಳು ಚಿಕಿತ್ಸೆ ಪಡಿತಾ ಇದ್ದಂತಹ ರೋಗಿಗಳಿಗೆ ತಕ್ಷಣ ಸುರಕ್ಷತೆಗೆ ಒಂದು ಸ್ಥಳೀಯ ಶಿಫ್ಟ್ ಮಾಡಬೇಕು ಅವ್ರನ್ನ ಅಂತ ಸ್ಪಷ್ಟವಾದ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಅಪಾಯ ಉಂಟಾಗುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಏನಾದ್ರೂ ಕಂಡು ಬಂದಲ್ಲಿ ಅಂತವ್ರು ಕ್ರಮ ಕೈಗೊಳ್ಳಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಳೆಯ ಹಾಗೂ ಹಾನಿಗೆ ಒಳಗಾಗುವಂತಹ ಕಟ್ಟಡಗಳಿಗೆ ಇಂಜಿನಿಯರಿಂಗ್ ವಿಭಾಗದ ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್ ಗಳನ್ನ ಸಮಗ್ರವಾದ ಪರಿಶೀಲನೆ ಮಾಡಿಸಬೇಕು. ಅಗತ್ಯ ಇರುವಂತಹ ಒಂದು ವ್ಯವಸ್ಥೆಗಳನ್ನ ತುರ್ತು ಒಂದು ದುರಸ್ತಿ ಕಾಮಗಾರಿಗಳ ಶೀಘ್ರದಲ್ಲೇ ಪ್ರಾರಂಭವನ್ನ ಮಾಡ್ಬೇಕಂತ ಇಲಾಖೆ ಕೊಟ್ಟಿರ್ತಕ್ಕಂಥ ಸೂಚನೆ. ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಟ್ಟಡಗಳ ಒಂದು ನಿರ್ಮಾಣ ತೆರವುಗೊಳಿಸಿ ಕ್ರಮ ಕೈಗೊಳ್ಳಬೇಕು. ಇನ್ನೇನು ರೋಗಿಗಳಿಗೆ ಜೀವದ ಭದ್ರತೆ ಅತ್ಯಂತ ಮುಖ್ಯ ಅಂತ ಹೇಳಿ ಯಾವುದೇ ರೀತಿಯಾದ ನಿರ್ಲಕ್ಷ್ಯ ವಹಿಸದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕಾರ್ಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿದು ಒಂದು ಕಂಡು ಬಂದಲ್ಲಿ ಅವ್ರಿಗೂ ಕಠಿಣ ಕ್ರಮ ಕೈಗೊಳ್ಳೋಕೆ ಈಗಾಗಲೇ ಆರೋಗ್ಯ ಇಲಾಖೆ ಮುಂದಾಗಿದೆ ಅಂತ ಹೇಳ್ಬೋದು. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್.